ಗುರುಗಳೇ, ಮುಂದಿನ ರಾಶಿ ವೃಶ್ಚಿಕ ರಾಶಿ, ವಿಶೇಷವಾದಂಥ ಮಾಸ ರಾಶಿ ಭವಿಷ್ಯ ಹೇಗಿದೆ ಅಂತ ಹೇಳಿ ತಿಳಿಸ್ಕೊಡಿ ಗುರುಗಳೇ. ಖಂಡಿತಮ್ಮ. ಸೊ ವೃಶ್ಚಿಕ ರಾಶಿ ವಿಚಾರ ನೋಡಿದ್ದಾದಲ್ಲಿ ವೃಶ್ಚಿಕ ರಾಶಿಯವರಿಗೆ ರಾಶ್ಯಾಧಿಪತಿ ಷಷ್ಠಾಧಿಪತಿ ಎರಡೂ ಆಗಿರತಕ್ಕಂಥ ಕುಜ ಪಂಚಮದಲ್ಲಿ ಕೂತ್ಕೊಂಡಿದ್ದಾನೆ. ಚೆನ್ನಾಗಿದೆ, ಏನು ತೊಂದರೆ ಇಲ್ಲ. ಸೊ ಪಂಚಮ ಅಂತಂದರೆ ತ್ರಿಕೋಣ ಸ್ಥಾನ ಅಂತ ಹೇಳ್ತೀವಿ, ಪೂರ್ವ ಪುಣ್ಯ ಸ್ಥಾನ ಅಂತ ಹೇಳ್ತೀವಿ. ಸೊ ಬಹಳ ಜನಗಳು ಈ ರಿಯಲ್ ಎಸ್ಟೇಟ್ ಬಿಸ್ನೆಸ್ಸಲ್ಲಿರ್ತಕ್ಕಂಥವ್ರಿಗೆ ಸ್ವಲ್ಪ ದುಡ್ಡು ಕಾಸು ಸ್ಟ್ರಕ್ ಆಗಿರುತ್ತೆ. ಅಂಥವ್ರಿಗೆ ಬಹಳ ದಿವಸಗಳಿಂದ ಬರದೇ ಇರುವಂಥ ಲಾಭಗಳು ಈ ಸಮಯದಲ್ಲಿ ಬರುವಂಥ ಸಾಧ್ಯತೆಗಳಿರುತ್ತೆ. ಮತ್ತು ಒಂದಷ್ಟು ಜನ ಸಾಮಾನ್ಯ ಜನರು ಅಷ್ಟೇ ಒಂದು ಮನೆ ಕೊಂಡ್ಕೋಬೇಕು, ಅಪಾರ್ಟ್ಮೆಂಟ್ ಕೊಂಡ್ಕೋಬೇಕು ಅಂತ ಹೇಳಿ ದುಡ್ಡನ್ನು ಇನ್ವೆಸ್ಟ್ ಮಾಡಿರ್ತೀರ. ಬಿಲ್ಡರ್ ತುಂಬ ಲೇಟ್ ಮಾಡ್ತಾ ಇರ್ತಾನೆ. 3 ತಿಂಗಳಿದ್ದು 6 ತಿಂಗಳಾಗುತ್ತೆ, 6 ತಿಂಗಳಿದ್ದು 12 ತಿಂಗಳಾಗಿ ಹೋಗಿರುತ್ತೆ. ಈ ತಿಂಗಳಲ್ಲಿ ಬಿಲ್ಡರ್ ಕಡೆಯಿಂದ ಒಂದು ನಿಮಗೆ ಗುಡ್ ನ್ಯೂಸ್ ಬರುವಂಥ ಒಂದು ಸಾಧ್ಯತೆಗಳಿರುತ್ತೆ. ಅಲ್ಲೆಲ್ಲ ಒಂದು ಮೂವ್ಮೆಂಟ್ ಆಗಿದೆ, ಏನೋ ಒಂದು ಪಾಸಿಟಿವ್ ಆಗಿ ಡೆವಲಪ್ಮೆಂಟ್ಸ್ ಆಗ್ತಾ ಇದೆ, ಬನ್ನಿ ನೆಕ್ಸ್ಟ್ ಪೇಮೆಂಟ್ ಮಾಡಿಬಿಟ್ಟು ಇದನ್ನು ಕ್ಲಿಯರ್ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ. ಒಂದು ಎಲ್ಲವೂ ಪಾಸಿಟಿವ್ ಆಗಿ ನಡೆಯುವಂಥ ಒಂದು ಸಾಧ್ಯತೆಗಳು ಕಾಣಿಸ್ತಾ ಇದೆ. ಒಂದಷ್ಟು ಜನಗಳಿಗೆ ಪಿತ್ರಾರ್ಜಿತ ಆಸ್ತಿಗೋಸ್ಕರ ತುಂಬ ವರ್ಷಗಳಿಂದ ತುಂಬ ತಿಂಗಳುಗಳಿಂದ ಪ್ರಯತ್ನ ಮಾಡ್ತಾ ಇರ್ತೀರ. ಆ ಥರದವ್ರಿಗೂ ಅಷ್ಟೇ ಈ ತಿಂಗಳಿನಲ್ಲಿ ಶುಭ ಸಮಾಚಾರ ಬರುವಂಥ ಒಂದು ಸಾಧ್ಯತೆ. ಒಂದಷ್ಟು ಔಟ್ ಆಫ್ ದಿ ಕೋರ್ಟ್ ಸೆಟಲ್ಮೆಂಟ್ಗಳು, ನೀವು ಯಾರಿಂದ ಬಯಸಿರ್ತೀರ ಪಿತ್ರಾರ್ಜಿತ ಆಸ್ತಿ, ಅವರೆಲ್ಲರೂ ಬಂದು ಏನೇ ಆದರೂ ಪರವಾಗಿಲ್ಲಪ್ಪ, ನಾವು ಒಂದೇ ಮನೆಯವರು, ಕೋರ್ಟಲ್ಲಿ ಯಾಕೆ ಹೊಡೆದಾಡ್ಕೋಬೇಕು, ಬನ್ನಿ ಕೂತ್ಕೊಂಡು ಕಾಂಪ್ರಮೈಸ್ ಮಾಡಿ ಮಾತಿನ ಮೂಲಕ ಸೆಟ್ಲ್ ಮಾಡ್ಕೊಳ್ಳೋಣ ಅಂತ ಹೇಳಿ ನಿಮಗೆ ಬರಬೇಕಾಗಿರೋ ಭಾಗವನ್ನು ಕೊಡುವಂಥ ಸಾಧ್ಯತೆಗಳು ಸಹ ಈ ತಿಂಗಳಲ್ಲಿ ಕಾಣಿಸ್ತಾ ಇದೆ. ಚೆನ್ನಾಗಿದೆ. ಆದರೆ ಬುಧ ನಿಮಗೆ 11ನೇ ಮನೆ ಮತ್ತು ಅಷ್ಟಮ ಸ್ಥಾನಾಧಿಪತಿ ಎರಡೂ ಆಗಿ ಬುಧ ನಿಮಗೆ ಅಷ್ಟಮದಲ್ಲಿ ಕೂತ್ಕೊಂಡಿರೋದ್ರಿಂದ ಆನ್ಲೈನ್ ಫ್ರಾಡ್ಗಳಿಗೆ ಸಿಕ್ಕಾಕೊಳ್ತೀರಾ. ಈ ತಿಂಗಳಿನಲ್ಲಿ ಆನ್ಲೈನ್ ಬಿಸ್ನೆಸ್ಗಳೇನು ಮಾಡ್ತೀರಾ, ಇವತ್ತಿನ ದಿವಸ ತುಂಬ ಜಾಸ್ತಿ ನಡೀತಾ ಇರೋಂಥ ಸಮಸ್ಯೆ ಇದೇ ಆಗಿರುತ್ತೆ. ಆನ್ಲೈನ್ ಫ್ರಾಡ್ಸು, ನಿಮ್ಗೆ ಗೊತ್ತಿಲ್ಲದೆ ಒಂದು OTP ಕೊಟ್ಬಿಡ್ತೀರಾ, ಇಲ್ಲ ನಿಮ್ಗೆ ಗೊತ್ತಿಲ್ಲದೆ ಒಂದು ಪಾಸ್ವರ್ಡನ್ನು ಹೇಳ್ಬಿಡ್ತೀರಾ. ಇದರಿಂದ ಸಮಸ್ಯೆಗಳಾಗುತ್ತೆ. ಸೊ ತುಂಬ ಕೇರ್ಫುಲ್ ಆಗಿರಬೇಕಾಗುತ್ತೆ. ವೃಶ್ಚಿಕ ರಾಶಿನವರು ಸ್ವಲ್ಪ ಸಾಧಾರಣವಾಗಿ ಯಾರನ್ನೂ ಹತ್ರಕ್ಕೆ ಬಿಟ್ಕೊಳ್ಳೋದಿಲ್ಲ. ನೀವು ಯೋಚನೆ ಮಾಡಿ ನಿಧಾನವಾಗಿ ನೀವು ನಂಬ್ತೀರಾ. ನೀವು ಆ ಥರ ನಂಬಿದಾಗಲೇ ಸಮಸ್ಯೆಗಳು ಜಾಸ್ತಿ ಆಗೋಗುತ್ತೆ. ಅಂತಹ ವ್ಯಕ್ತಿಗಳು ತುಂಬ ದಿವಸದಿಂದ ನಿಮ್ಮ ಟ್ರಸ್ಟನ್ನ ಗಳಿಸ್ಕೊಂಡಿರ್ತಕ್ಕಂಥವರು ಈ ಸಮಯದಲ್ಲಿ ನಿಮ್ಮನ್ನು ಅಡ್ವಾಂಟೇಜ್ ತಗೊಳ್ಳುವಂಥ ಸಾಧ್ಯತೆಗಳಿರುತ್ತೆ. ಎಸ್ಪೆಷಲಿ ನಿಮ್ಮ ದುಡ್ಡು ಕಾಸಿನ ವ್ಯವಹಾರ ಯಾರಿಗಾದ್ರೂ ಸಂಪೂರ್ಣವಾಗಿ ನೀವು ಇಂಟ್ರೆಸ್ಟ್ ಮಾಡಿಬಿಟ್ಟಿದ್ರೆ, ನನ್ನ ಬ್ಯಾಂಕ್ ರಿಲೇಷನ್ಶಿಪ್ ಮ್ಯಾನೇಜರು, ನನ್ನ ಆಡಿಟರು, ನನ್ನ ಕಂಪ್ಲೀಟ್ ಫಿನಾನ್ಷಿಯಲ್ ಅಡ್ವೈಸರು, ಈ ಥರ ಹೇಳಿ ಯಾರನ್ನಾದ್ರೂ ನೀವು ನಂಬ್ಕೊಂಡಿದ್ರೆ ಅವರಿಂದಾನೇ ಸಮಸ್ಯೆಗಳಾಗುತ್ತೆ. ತುಂಬ ಕೇರ್ಫುಲ್ ಆಗಿರಬೇಕಾಗುತ್ತೆ. ಏನು ಮಾಡಬೇಕು ಅಂತಂದರೆ, ದೊಡ್ಡ ಮಟ್ಟದ ಬಿಸ್ನೆಸ್ಗಳನ್ನು ಇನ್ವೆಸ್ಟ್ಮೆಂಟ್ಗಳನ್ನು ಮಾಡೋದಕ್ಕೆ ಹೋಗಬೇಡಿ. ಲಾಸ್ಟ್ 12 ಮಂತ್ಸ್ನಲ್ಲಿ ಆಗಿರೋ ಟ್ರಾನ್ಸಾಕ್ಷನ್ಸ್ದು ಕಂಪ್ಲೀಟ್ ಡೀಟೇಲ್ಸ್ ತರಿಸ್ಕೊಂಡು ಫಸ್ಟ್ ಒಂದ್ಸಲ ಚೆಕ್ ಮಾಡಿ, ಎಲ್ಲಿ ಸಮಸ್ಯೆ ಆಗ್ತಾ ಇದೆ, ಎಲ್ಲಿ ನೀವು ಎಚ್ಚೆತ್ಕೋಬೇಕು ಅಂತ ತಿಳ್ಕೊಂಡು ನಂತರ ಹೆಜ್ಜೆ ಇಡಿ. ಒಳ್ಳೆಯದಾಗುತ್ತೆ ನಿಮಗೆ. ಈ ರಾಶಿಯವರಿಗೆ ಗುಡ್ ನ್ಯೂಸ್ ಅಂತಲೂ ಹೇಳ್ಬೋದು, ಹಾಗೂ ಎಚ್ಚರಿಕೆಯಿಂದ ಇರಿ ಅಂತಲೂ ಗುರುಗಳು ತಿಳಿಸ್ಕೊಡ್ತಾ ಇದ್ದಾರೆ. ಧನ್ಯವಾದಗಳು ಗುರುಗಳೇ.